ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಈ ಹಿಂದೆ ನಾವು 17ನೆಯ ಎಪಿಸೋಡ್ನಲ್ಲಿ ಸುಮಾರು 174 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ 18ನೆಯ ಎಪಿಸೋಡ್ನಲ್ಲಿ 175ರಿಂದ ಪ್ರಶ್ನೆ ಸಂಖ್ಯೆ ಚಿಂತನೆಯನ್ನು ಮುಂದುವರಿಸೋಣ. ಕೃಷ್ಣನು ಉದ್ಧವನಿಗೆ ಹರಿಪೂಜೆಗಾಗಿ ಅಧಿಷ್ಠಾನಗಳನ್ನು ಹೇಳ್ತಾನೆ. ಯಾಕೆ ಅಧಿಷ್ಠಾನಗಳನ್ನು ಹೇಳಿದ್ದಾನೆ ಅಂತಂದರೆ, ವಿಶೇಷ ಅಧಿಷ್ಠಾನದಲ್ಲಿ ಹರಿಪೂಜೆಗೆ ವಿಶೇಷ ಫಲಪ್ರಾಪ್ತಿ. ಎಲ್ಲ ಕಡೆಗೂ ಭಗವಂತ ಇದ್ದಾನೆ, ಆದರೆ ಕೆಲವು ಜಾಗದಲ್ಲಿ ಸೂರ್ಯ ಮತ್ಯಾವುದೋ ಅಗ್ನಿ, ವಾಯು ಮುಂತಾದ ಸ್ಥಳಗಳು ಅಂತೇನುಂಟು, ಅಲ್ಲಿ ವಿಶೇಷ ಸನ್ನಿಧಾನ ಭಗವಂತನದ್ದು. ಅಲ್ಲಿ ಪೂಜೆ ಮಾಡಿದಾಗ ಹೆಚ್ಚು ಫಲಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ಆ ಅಧಿಷ್ಠಾನಗಳನ್ನು ಉದ್ಧವನಿಗೆ ಕೃಷ್ಣನ ಪೂಜೆಯ ಹರಿಪೂಜೆಯ ಹಿನ್ನೆಲೆಯಲ್ಲಿ ವಿವರಣೆ ಮಾಡಿದ್ದಾನೆ. ಕೃಷ್ಣನು ಉದ್ಧವನಿಗೆ ಎಷ್ಟು ಅಧಿಷ್ಠಾನಗಳನ್ನು ಹೇಳಿದ್ದಾನೆ? 11 ಅಧಿಷ್ಠಾನಗಳನ್ನು ಹೇಳಿದ್ದಾನೆ. ಅನೇಕ ಅಧಿಷ್ಠಾನಗಳನ್ನು ಯಾಕೆ ಹೇಳಿದ? ಯಾವುದೋ ಒಂದೋ ಎರಡೋ ಹೇಳಿ ಮುಸುವಾಯ್ತಲ್ಲ ಅಂತಂದರೆ, ಇದರ ಉದ್ದೇಶ ಭಿನ್ನ ಭಿನ್ನ ಅರ್ಹತೆಯ ಅಧಿಕಾರಿಗಳಿದ್ದಾರೆ, ಸಾಧಕರಿದ್ದಾರೆ. ಎಲ್ಲರಿಗೂ ಎಲ್ಲ ಅಧಿಷ್ಠಾನದ ಪೂಜೆಯ ಅನುಕೂಲ ಅಥವಾ ಅರ್ಹತೆ ಇರುವುದಿಲ್ಲ. ಹಾಗಾಗಿ ಅವರವರ ಸಾಧನೆಯ ಅರ್ಹತೆಯ ನೋಡಿಕೊಂಡು ಆ ಅಧಿಷ್ಠಾನಗಳನ್ನು ಭಗವಂತ 11 ಸಂಖ್ಯೆಯಲ್ಲಿ ಹೇಳಿದ್ದಾನೆ. ಹರಿಯು ಈ ಅಧಿಷ್ಠಾನಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಅಲ್ಲಿ ನಡೆಸುವ ಹರಿಪೂಜೆಗೆ ಆಗಲೇ ಹೇಳಿದಂತೆ ವಿಶೇಷ ಫಲಪ್ರಾಪ್ತಿ ಆಗ್ತದೆ. ಕೃಷ್ಣನು ಉದ್ಧವನಿಗೆ ಹೇಳಿದ ಈ ಹರಿಯ ಸನ್ನಿಧಾನ ಇರತಕ್ಕಂತಹ ವಿಶೇಷವಾದ 11 ಅಧಿಷ್ಠಾನಗಳು ಯಾವುದು ಅಂತ ನೋಡುವಂತಾಗಿದ್ದರೆ, ಮೊದಲನೇದಾಗಿ ಸೂರ್ಯ, ಎರಡನೇದು ಅಗ್ನಿ, ಮೂರನೇದ್ದು ಬ್ರಾಹ್ಮಣ, ನಾಲ್ಕನೇದ್ದು ಗೋವುಗಳು, ಐದನೇದ್ದು ವಿಷ್ಣು ಭಕ್ತ, ಆರನೇದ್ದು ಆಕಾಶ, ಏಳನೇದ್ದು ವಾಯು, 8 ನೀರು, 9 ಭೂಮಿ, 10 ಆತ್ಮ, 11ನೇ ಅಧಿಷ್ಠಾನ ಸಕಲ ಜೀವಿಗಳು. ಇವು ಹರಿಯ ಉಪಾಸನೆಗೆ ವಿಹಿತವಾಗಿರ್ತಕ್ಕಂತಹ 11 ಅಧಿಷ್ಠಾನಗಳು. ಸೂರ್ಯನ ಅಧಿಷ್ಠಾನದಲ್ಲಿ ಭಗವಂತನ ಉಪಾಸನೆಯನ್ನು ಹೇಗೆ ಮಾಡಬೇಕು? ಈ ಸೂರ್ಯ ತತ್ವವನ್ನು ನಾವು ತಿಳ್ಕೊಳ್ಬೇಕು. ಅದರ ವಿವರಣೆಯನ್ನು ನಾವು ಈ ರೀತಿ ಚಿಂತನೆ ಮಾಡಬಹುದು ಅನ್ನಿಸ್ತದೆ. ಭಾಗ 1ರಲ್ಲಿ ಸೂರ್ಯನ ಪೂಜೆ ಮಾಡುವಾಗ ನೀರು ಅಂದರೆ ಸೂರ್ಯಾರ್ಘ್ಯ ಅಂತ ಅರ್ಥ, ಪುಷ್ಪಾಂಜಲಿಗಳು, ಹೂವನ್ನು ಸೂರ್ಯ ದೇವತೆಗೆ ಅರ್ಪಣೆ ಇದರೊಳಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಸೂರ್ಯನ ಮಹತ್ವ ತಿಳ್ಕೊಳ್ಬೇಕು. ಸೂರ್ಯ ಯಾರು? ಸೂರ್ಯನಾರಾಯಣ ಯಾರು? ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ ಅಂತ ವೇದವಾಣಿ. ಅದರ ಮಾತಿನಂತೆ ಇಡೀ ಜಗತ್ತಿಗೆ, ಪಶು ಪಕ್ಷಿ ಕ್ರಿಮಿ ಕೀಟ, ಆ ಕಡೆ ಋಷಿ ಮುನಿ ದೇವತೆಗಳು, ಎಲ್ಲರಿಗೂ ಮನುಷ್ಯರು ಚೈತನ್ಯ ನೀಡತಕ್ಕಂಥವನೇ ಸೂರ್ಯನಾರಾಯಣ. ಇಷ್ಟೇ ಅಲ್ಲ, ಯಾಜ್ಞವಲ್ಕರಿಗೆ ಯಜುರ್ವೇದವನ್ನು ಕೂಡ ಉಪದೇಶಿಸಿದ ಮಹಾನುಭಾವ ಈ ಸೂರ್ಯನಾರಾಯಣ. ಸೂರ್ಯ ಪ್ರತ್ಯಕ್ಷ ದೇವತೆ. ಉಳಿದ ದೇವರ ಕಣ್ಣಿಗೆ ಕಾಣಿಸ್ತೋದಿಲ್ಲ, ಹೇಳಿ ಬರೋದಿಲ್ಲ. ಇದೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತದೆ. ಚಿಕ್ಕ ಮಗು ಹಿಡ್ಕೊಂಡು ದೊಡ್ಡವರಿಗೂ ಮುದುಕರಿಗೂ, ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಆ್ಯಂಡ್ ಜೆಂಡರ್, ಯಾವುದೇ ಜಾತಿ ಮತ ಪಂಥ ಪಂಗಡ ಇಲ್ಲದೆ ಎಲ್ಲರಿಗೂ ಕಾಣಿಸ್ತದೆ. ಬೆಳಕಿನ ಪುಂಜ, ಜ್ಯೋತಿರ್ಮಯ, ಕಣ್ಣಿಗೆ ಕಾಣುವ ವಸ್ತುಗಳಲ್ಲಿ ಹೆಚ್ಚು ಉಜ್ವಲ ಪ್ರಕಾಶಮಯ ಪ್ರಕಾಶಮಾನ ಯಾರಾದರೂ ಇದ್ದರೆ ಅದು ಸೂರ್ಯ. ಈ ಸೂರ್ಯ ಆರಾಧನೆ ಯಾವ ಕ್ರಮದಲ್ಲಿ ಅಂತಂದರೆ, ಓಂಕಾರದ ಉಚ್ಚಾರಣೆ, ಬೆಳಗಿನ ಕಾಲದಲ್ಲಿ ಬೇಗನೆ ಪ್ರಾಣಾಯಾಮ, ಓಂಕಾರ, ಗಾಯತ್ರಿ ಜಪಗಳನ್ನೆಲ್ಲ ಮಾಡತಕ್ಕಂಥದ್ದು. ಸೂರ್ಯ ನಮಸ್ಕಾರ, ಸೂರ್ಯಾರ್ಘ್ಯ. ಓಂಕಾರ ಅಂದರೆ ಅದು ಗಾಯತ್ರಿಯ ವಿಸ್ತಾರ, ವೇದ. ಓಂಕಾರದ ವಿಸ್ತಾರವೇ ಗಾಯತ್ರಿ, ಗಾಯತ್ರಿಯ ವಿಸ್ತಾರವೇ ವೇದ. ಇಂಥ ಗಾಯತ್ರಿ ಜಪವನ್ನು ಮಾಡ್ತಕ್ಕಂಥದ್ದು. ಗಾಯತ್ರಿ ಜಪವನ್ನು ಮಾಡುವಾಗ ಅಲ್ಲೊಂದು ಮಂತ್ರ ಬರ್ತದೆ, ಧ್ಯಾನ ಮಂತ್ರ ಅಂತ ಕರೀತಾರೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರ್ಸಿಜಾಸನ ಸನ್ನಿವಿಷ್ಟ
ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುರ್ಧೃತಶಂಖಚಕ್ರ. ಸೂರ್ಯಮಂಡಲಾಂತರ್ಗತ ಸೂರ್ಯನಾರಾಯಣನನ್ನು ನಾವು ಧ್ಯಾನ ಮಾಡಬೇಕು. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಸೂರ್ಯನಾರಾಯಣನ ಧ್ಯಾನದ ಮಂತ್ರ ಇದಾಗಿದೆ. ಈ ಸೂರ್ಯತತ್ವ ಎರಡನೇ ಭಾಗವನ್ನು ನೋಡುವಂತಾಗಿದ್ದರೆ ಸೂರ್ಯೋಪಸ್ಥಾನ ಸಂಧ್ಯಾ ವಂದನೆ ಮಾಡ್ತಕ್ಕಂಥವ್ರು ಗೊತ್ತಿದೆ. ಅದು ಸೂರ್ಯಾರ್ಘ್ಯ ಕೊಡ್ತಕ್ಕಂಥದ್ದು. ಸೂರ್ಯ ನಮಸ್ಕಾರ ಇದು ದೈಹಿಕ ವಾಯು ಆಯಿತು, ಒಳ್ಳೆಯ ವ್ಯಾಯಾಮ ದೇಹಕ್ಕೆ. ಸೂರ್ಯನ ನಮಸ್ಕಾರವೂ ಆಯಿತು. ನಮಸ್ಕಾರ ಪ್ರಿಯೋ ಭಾನು ಅಂತ ಒಂದು ಮಾತು ಬಂದಿದೆ. ಈ ಕಾರಣಕ್ಕೋಸ್ಕರನೇ ಮುಂತಾದವುಗಳಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಲಭ್ಯ. ಅಶೌಚಾದಿ, ಯಾರೋ ತೀರ್ಕೊಂಡ್ರು, ಮೈಲಿಗೆ ಬಂದಿದೆ, ಎಷ್ಟು ದಿವಸ? 10 ದಿವಸ. ಯಾವಾಗಿಂದ ಮೈಲಿಗೆ ಪ್ರಾರಂಭ, ಯಾವಾಗ ಮುಕ್ತಾಯವಾಗ್ತದೆ? ಇದು ತೀರ್ಮಾನ ಆಗಬೇಕು ಅಂತಾಗಿದ್ದರೆ ಸೂರ್ಯೋದಯವೇ ನಿರ್ಣಾಯಕ. ಸೂರ್ಯೋದಯಕ್ಕೆ ಮುಕ್ತಾಯವಾಗತಕ್ಕಂಥದ್ದು. ಸೂರ್ಯೋದಯದಿಂದ ಪ್ರಾರಂಭ. ಯಾವುದೇ ಧರ್ಮ ಕಾರ್ಯ ಕೂಡ ಸೂರ್ಯೋದಯದಲ್ಲಿ ಮಾಡ್ತಕ್ಕಂಥದ್ದು. ಮಧ್ಯರಾತ್ರಿ ವೇಳೆ ಮಾಡ್ತಕ್ಕಂಥ ಕ್ರಮ ಇಲ್ಲ. ಅಷ್ಟೇ ಅಲ್ಲ, ಇವತ್ತು ಸೂರ್ಯನನ್ನು ನೋಡುವಾಗ ಬೆಳಕು ಕೊಡ್ತಾ ಇದ್ದಾನೆ, ಫ್ರೀ ಆಫ್ ಕಾಸ್ಟ್ ಸನ್ಲೈಟ್, ಬೆಳಗ್ಗಿನ ಸಾಯಂಕಾಲದವರೆಗೆ. ವಿಟಮಿನ್ ಡಿ, ಸನ್ ಬಾತ್ ಅಂತ ಕರೀತಾರೆ ಡಾಕ್ಟ್ರು. ಸನ್ ಬಾತ್ ಮಾಡಿರಿ, ಆ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಓಡಾಡ್ರಿ ತೆರೆದ ಮೈಯಿಂದ. ವಿಟಮಿನ್ ಡಿ ಸೂರ್ಯನಿಂದ ನಮಗೆ ಹೇರಳವಾಗಿ ದೊರೀತದೆ ವಿಥೌಟ್ ಎನಿ ಕಾಸ್ಟ್. ಸೋಲಾರ್ ಕುಡಿಸಿಕೊಂಡ್ರೆ ನೀರಿನ ಟ್ಯಾಂಕ್ ಫ್ರೀ ಆಫ್ ಕಾಸ್ಟ್, ಬಿಸಿನೀರು ನಮಗೆ ಲಭ್ಯವಾಗತಕ್ಕಂಥದ್ದು. ಪುಕ್ಕಟೆ ಶಕ್ತಿ, ಸೋಲಾರ್ ಎನರ್ಜಿ. ಆರೋಗ್ಯಾದಿಗಳನ್ನು ಕೂಡ ಭಗವಂತ ಸೂರ್ಯನಾರಾಯಣ ನೀರಿ ಎಲ್ಲ ಜೀವರಾಶಿಗಳನ್ನು ಕಾಪಾಡ್ತಾ ಇದ್ದಾನೆ. ಇಂಥ ಕರುಣಾಮಯಿ ಸೂರ್ಯನಾರಾಯಣ ಇಡೀ ಜಗತ್ತಿಗೆ ಸೃಷ್ಟಿಕರ್ತನಾಗಿರತಕ್ಕಂಥವನು. ಸವಿತಾ ಅಂತ ಕರೆದು. ಸವಿತಾ ಅಂದ್ರೇನು? ತತ್ ಸವಿತೂ ವರೇಣ್ಯಂ ಗಾಯತ್ರಿ ಜಪದಲ್ಲಿ. ಸೃಷ್ಟಿಕರ್ತ ಹೇಗೆ? ಇವತ್ತು ನೋಡ್ರಿ, ಅಂಡರ್ಗ್ರೌಂಡ್ ಟಾಕಿ ಒಳಗೆ ಮನೆಯ ಸಂಪ್ ಅಂತ ಕರೀತಾರೆ ನೋಡ್ರಿ, ನೀರನ್ನು ಸ್ಟೋರ್ ಮಾಡಿರ್ತೀರಿ. ಸೂರ್ಯನ ಬೆಳಕಲ್ಲಿ ಬೀಳ್ತಿರಲಿಲ್ಲ ಅಂದರೆ ತಿಂಗಳುಗಟ್ಟಲೆ ಆಗಲಿ, ವರ್ಷಗಟ್ಟಲೆ ಆಗಲಿ, ಅಲ್ಲಿ ಯಾವುದೇ ರೀತಿಯ ಪಾಚಿಗಟ್ಟೋದೋ ಹಂಸಿಗಟ್ಟೋದೋ ಇಲ್ಲ. ಅದೇ ಅಕಸ್ಮಾತ್ ಓವರ್ ಟಾಕಿ ಮೊದಲೆಲ್ಲ ಓಪನ್ ಇರ್ತಿತ್ತು. ಈಗೆಲ್ಲ ಗಂಗಾಜಲ ಅಂತೇಳಿ ಮೇಲೆ ಕವರ್ಡ ಮುಚ್ಚಳ ಇದ್ದಿದ್ದಿದೆ. ಮೊದಲು ಓಪನ್ ಟಾಕಿ ಇರ್ತಿತ್ತು. ಅಲ್ಲಿ ಸ್ವಲ್ಪ ಎಲ್ಲರ ಸೂರ್ಯ ಬೆಳಕು ಬಿತ್ತು ಅಂದರೆ 2 ದಿವಸಕ್ಕೆ, 1 ವಾರಕ್ಕೆ ಅಲ್ಲಿ ಪಾಚಿ ಕಟ್ಟಿಬಿಡ್ತದೆ. ಅದೇ ಸೃಷ್ಟಿ ಸೂರ್ಯನ ಬೆಳಕಿನಿಂದ. ಹೀಗೆಲ್ಲ ಸೂರ್ಯ ಸೃಷ್ಟಿಕರ್ತ, ಜನರಿಗೆ ಚೈತನ್ಯಕರ್ತ, ಎಲ್ಲವನ್ನು ನೋಡ್ತಕ್ಕಂಥದ್ದು. ಸೂರ್ಯನ ಸಾಧನೆ, ಸೂರ್ಯನ ಕಾರ್ಯ ಚಟುವಟಿಕೆ ನೋಡುವಂತಾಗಿದ್ದರೆ ಒಂದು ಕ್ಷಣವೂ ಬಿಡುವಿಲ್ಲದೆ, ರಜೆಯೂ ಇಲ್ಲದೆ, ದಣಿವಿಲ್ಲದೆ ದುಡಿಯುವ ಸೂರ್ಯ ಪರೋಪಕಾರಿಗಳಿಗೆ, ಕ್ರಿಯಾಶೀಲರಿಗೆ ಚೈತನ್ಯದ ಚಿಲುಮೆ. 1 ನಿಮಿಷ ಪುರುಸೊತ್ತಿಲ್ಲ. ಇದು ಭಗವಂತನ ಆಜ್ಞೆ. ಯಾರಾದರೂ ಸೂರ್ಯನೋ ಚಂದ್ರನೋ ಅಥವಾ ವಾಯುನೋ, ಇಲ್ಲರಿ ಯಾಕೋ ಸ್ವಲ್ಪ ತುಂಬ ಬೇಜಾರಾಗಿದೆ, ನನಗೆ ರಜಾ ಬೇಕು, ನನಗೆ 1 ತಿಂಗಳು ನಾನು ಬರೋದೇ ಇಲ್ಲ. ನೋ, ಭಗವಂತ ಹೇಳಿದೆ. ಸೂರ್ಯ ರಜೆ ಹಾಕಿಬಿಟ್ರೆ ಗತಿ ಏನು ಜನರದ್ದು? ವಾಯು ರಜೆ ಹಾಕಿಬಿಟ್ರೆ 1 ತಿಂಗಳು ಗತಿ ಏನು ಜನರದ್ದು? ನೋ, ಯಾರಿಗೆ ರಜೆ ಇಲ್ಲ. ಭಯಾದಸ್ಯ ಅಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಕಾಟಕ ಉಪನಿಷತ್ತು. ಯಾರಿಗೂ ನೋ ಸಿಂಗಲ್ ಸಿಯಲ್ ಎಟ್ ಆಲ್. 1 ಕ್ಷಣವೂ ಪುರುಸುತ್ತಿಲ್ಲದಂತೆ ಕಾರ್ಯವನ್ನು ಮಾಡಬೇಕಾಗಿದೆ. ನಮ್ಮಲ್ಲೆಲ್ಲ ಸರ್ವೀಸ್ ಕರಿತೀವಿ. ಏನು ಸರ್ವೀಸು ದೇವರೇ ಬಲ್ಲ. ಅದೆಲ್ಲ CL, EL, ಆಮೇಲೆ ಸ್ಪೆಷಲ್ ಲೀವು, ಮೆಡಿಕಲ್ ಲೀವು, ಆಮೇಲೆ ಲೀವ್ ವಿದೌಟ್ ಪೇ, ಆಫ್ ಪೇ ಲೀವ್, ಆಮೇಲೆ ಫ್ರೆಂಚ್ ಲೀವ್, ಸುಡುಗಾಡ ನಾನಾ ನಮೂನಿ ಲೀವ್ ಎಲ್ಲ ತಗೊಂಡ ಮೇಲೆ 20 ವರ್ಷ ಸೇವೆ ಮಾಡಿದ್ದೀನಿ. ಅದೇನು ಸೇವೆ ದೇವರೇ ಬಲ್ಲ. ದಿನಕ್ಕೊಂದು 7-8 ಗಂಟೆ, 5-6 ಗಂಟೆ ಅಷ್ಟೇ, ಮುಗೀತು ಸೇವೆ. ಆ ದೇವರ ಸೇವೆ, ಸೂರ್ಯನಾರಾಯಣ ಸೇವೆ, ಆ ದೇವತೆಗಳ ಸೇವೆ ನೋಡುವಾಗ ನಮ್ಮದೇನು ಸೇವೆ? ಈ ಸುಮ್ಮನೆ ಅರ್ಥ ಇಲ್ಲಿ ಶಬ್ದದು ಸೇವೆ. ಸೇವೆ ಮಾಡತಕ್ಕಂಥದ್ದು ಅನ್ನೋ ಅರ್ಥ ಅಲ್ವೇ ಅಲ್ಲ. ಅದು ಸೇವೆ ಅಂತ ಅನ್ನೋದನ್ನು ಸೇವ್ ಅಂತ ಬಹುಶಃ ಹೇಳ್ಬೋದೇನೋ. SAV, ಸೇವಿಂಗ್, ಸೇವ್. ಇನ್ನು ಸ್ವಲ್ಪ ಕಟುವಾಗಿ ಹೇಳುವಂತಾಗಿದ್ದರೆ ಶೇವ್, SHAVE ಅನ್ನೋ ಅರ್ಥ ಬಹುಶಃ ಬರ್ಬೋದೇನೋ ಅಂತ ಅನ್ನಿಸ್ತದೆ ನಮ್ಮೆಲ್ಲ ಕಾರ್ಯಗಳು. ಆದರೆ ಭಗವಂತನ ಸೇವೆ, ಸೂರ್ಯನ ಸೇವೆ ಅಪರೂಪವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಎಲ್ಲ ಪರೋಪಕಾರಿಗಳಿಗೆ ಒಂದು ಚೈತನ್ಯ ಶಕ್ತಿ ಸೂರ್ಯನಾರಾಯಣ. ಹಾಗಾಗಿ ಚೈತನ್ಯದ ಚಿಲುಮೆ ಮಲಗಿರತಕ್ಕಂಥ ಕರುಣೆಯಿಂದ ಎಬ್ಬಿಸಿ
ಕೆಲಸ ಮಾಡಿರಪ್ಪ ಮುಂದುವರೀರಿ. ರೈತರಿರ್ಬೋದು, ಮಕ್ಕಳಿರ್ಬೋದು, ಶಾಲೆ ಕಾಲೇಜ್ ಹೋಗ್ತಕ್ಕಂಥವ್ರು, ಆಫೀಸಿಗೆ ಹೋಗ್ತಕ್ಕಂಥವ್ರು ಎಲ್ಲರಿಗೂ ಚೈತನ್ಯದ ಚಿಲುಮೆ. ಹಾಗಾಗಿ ಕೃತಜ್ಞತೆಗಾದರೂ ಇರಲಿ ಆ ಸೂರ್ಯ ನಾರಾಯಣನಿಗೊಂದು ನಮಸ್ಕಾರ. ಇದು ಸೂರ್ಯೋಪಾಸನೆಯ ಕ್ರಮ. ಇಲ್ಲಿ ಮಾತನ್ನು ಹೇಳುವಾಗ ಓಂಕಾರ ಗಾಯತ್ರಿಯ ವಿಸ್ತಾರ, ಗಾಯತ್ರಿಯ ಅನುಷ್ಠಾನ ಆಚರಣೆ, ಸರ್ವವೇದ ಅನುಷ್ಠಾನ ಅಂತ ವಿಷಯ ಬಂತು. ಓಂಕಾರ ಗಾಯತ್ರಿಗಳ ವಿಸ್ತಾರ ವೇದ ಅಂತ ಬಂತು. ಹೇಗದು? ಅ ಉ ಮ ಓಂಕಾರದಲ್ಲಿರೋ 3 ಅಕ್ಷರಗಳಿವು. ಇದರ ವಿವರಣೆ 3 ಅಕ್ಷರಗಳ ವಿವರಣೆ. ಭೂ ಭುವಃ ಸ್ವಹ 3 ಪದಗಳು. ಆ 3 ಪದಗಳ ಅಂದರೆ ಭೂ ಭುವಃ ಸ್ವಹ ಇವುಗಳ ವಿವರಣೆ, ಅದಕ್ಕೆ ವ್ಯಾಹೃತಿ ಕರೀತಾರೆ. 3 ಪಾದಗಳು ಗಾಯತ್ರಿ, ತ್ರಿಪದಾ ಗಾಯತ್ರಿ ಅಂತ ಕರೀತಾರೆ. ತತ್ ಸವಿತೋ ವರೇಣ್ಯಂ 1 ಪಾದ, ಭರ್ಗೋ ದೇವಸ್ಯ ಧೀಮಹಿ 2ನೇ ಪಾದ, ಧಿಯೋ ಯೋ ನ ಪ್ರಚೋದಯಾತ್ 3ನೇ ಪಾದ. ಹಾಗಾಗಿ 3 ಅಕ್ಷರಗಳ ವಿವರಣೆ 3 ಪದ ಅಂದರೆ ವ್ಯಾಹೃತಿ, 3 ಪದಗಳ ವಿವರಣೆ 3 ಪಾದಗಳ ಗಾಯತ್ರಿ, 3 ಪಾದಗಳ ಗಾಯತ್ರಿಯ ವಿವರಣೆ 18 ಮಂತ್ರಗಳ ಯಜುರ್ವೇದ ಪುರುಷ ಸೂಕ್ತ. 3 6 18 ಆ ಲೆಕ್ಕ ಹಾಕಿಬಿಟ್ರೆ ಆಯಿತು. 3 ಪಾದ ಇದೆ, ಒಂದೊಂದು ಪಾದದ್ದು ಅಲ್ಲಿ ವಿವರಣೆ ಕಂಡು ಬರ್ತದೆ. ಹೀಗೆ ನಾವು ಸೂರ್ಯನಾರಾಯಣ ತತ್ವವನ್ನು ಚಿಂತನೆ ಮಾಡಿ ಉಪಾಸನೆ ಕರ್ಮವನ್ನು ತಿಳಿದುಕೊಳ್ಳಬಹುದಾಗಿದೆ. ಶ್ರೀಕೃಷ್ಣ.